ವಿಚಾರ ಕ್ರಾಂತಿ ದರ್ಶನಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯಜಿಯವರ ಆಳವಾದ ವಿಚಾರಗಳನ್ನು ಇಟ್ಕೊಂಡು ಮಾತಾಡೋಣ. ಕುಟುಂಬ ಅಂದ್ರೆ ಯಾಕೆ? ಅದೊಂದು ಪವಿತ್ರವಾದ ಸಂಸ್ಥೆ. ಮತ್ತೆ ಇವತ್ತಿನ ಕಾಲದಲ್ಲಿ ಎದುರಾಗೋ ಸಮಸ್ಯೆಗಳಿಗೆ ವಿಚ್ಛೇದನ ಅನ್ನೋದೇ ಕೊನೆಯ ಪರಿಹಾರವಾ? ಬನ್ನಿ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಸರಿ, ಹಾಗಾದರೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ನಮ್ಮ ಇವತ್ತಿನ ಈ ಚರ್ಚೆಯ ಮುಖ್ಯವಾದ ಪಾಯಿಂಟ್ ಏನು ಗೊತ್ತಾ? ವಿಚ್ಛೇದನ ಅನ್ನೋದು ಯಾವುದೇ ಸಮಸ್ಯೆಗೆ ಶಾಶ್ವತ ಪರಿಹಾರ ಅಲ್ಲವೇ ಅಲ್ಲ. ಹೌದು, ಕೇಳೋಕೆ ಇದು ಸ್ವಲ್ಪ ಕಠಿಣ ಅನಿಸ್ಬೋದು, ಆದರೆ ಇದರ ಹಿಂದಿರೋ ತತ್ವವನ್ನು ನಾವು ಒಟ್ಟಿಗೆ ಸೇರಿ ಅರ್ಥ ಮಾಡ್ಕೊಳ್ಳೋಣ. ಈ ವಿಷಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಮೊದಲು ನಾವು ಕುಟುಂಬ ಅಂದ್ರೇನು ಅನ್ನೋದರ ಮೂಲಕ್ಕೆ ಹೋಗ್ಬೇಕು. ಸಾಮಾನ್ಯವಾಗಿ ನಾವು ಅನ್ಕೊಳ್ಳೋದೇನು, ಕುಟುಂಬ ಅಂದ್ರೆ 4 ಜನ ಒಟ್ಟಿಗೆ ಇಲ್ಲೋದು ಅಷ್ಟೇ. ಆದರೆ ಆಚಾರ್ಯಜಿ ಅವರ ದೃಷ್ಟಿಯಲ್ಲಿ ಅದು ಅದಕ್ಕಿಂತ ಬಹಳ ದೊಡ್ಡದು. ಅದೊಂದು ಪವಿತ್ರವಾದ ಸಂಸ್ಥೆ. ಹಾಗಾದ್ರೆ ಅದರ ನಿಜವಾದ ಅಡಿಪಾಯ ಯಾವುದು? ಏನದು? ಆಚಾರ್ಯಜಿಯವರು ಹೇಳೋ ಪ್ರಕಾರ ಒಂದು ಕುಟುಂಬದ ಅಡಿಪಾಯ ಅನ್ನೋದು ವೈಯಕ್ತಿಕ ಬೇಡಿಕೆಗಳ ಮೇಲೆ ನಿಂತಿರೋದೇ ಇಲ್ಲ. ಬದಲಾಗಿ ಅದು ಪರಸ್ಪರ ಸದ್ಭಾವನೆ ಮತ್ತು ಸಹಕಾರದ ಮೇಲೆ ಕಟ್ಟಿರೋ ಒಂದು ಸುಂದರವಾದ ವ್ಯವಸ್ಥೆ. ಅಂದ್ರೆ ಆ ಕುಟುಂಬದ ಸದಸ್ಯರ ನಡುವೆ ಇರೋ ಒಳ್ಳೆತನ, ಒಬ್ರಿಗೊಬ್ರು ಸಹಾಯ ಮಾಡೋ ಮನೋಭಾವ, ಅದೇ ಆ ಕುಟುಂಬವನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳೋದು. ಅಚ್ಚಾ, ಈ ಸದ್ಭಾವನೆ ಮತ್ತೆ ಸಹಕಾರವನ್ನ ನಮ್ಮ ಜೀವನದಲ್ಲಿ ತರಬೇಕು ಅಂದ್ರೆ ನಮ್ಮ ಯೋಚನಾ ಲಹರಿಯಲ್ಲೇ ಒಂದು ದೊಡ್ಡ ಬದಲಾವಣೆ ಆಗ್ಬೇಕಾಗತ್ತೆ. ಅದೇನು ಅಂದ್ರೆ ನಮ್ಮ ಸಂಬಂಧಗಳನ್ನ ಹಕ್ಕುಗಳಿಗಿಂತ ಹೆಚ್ಚಾಗಿ ಕರ್ತವ್ಯದ ಮೇಲೆ ಕಟ್ಟೋದು. ನೋಡಿ, ಈ 2 ದೃಷ್ಟಿಕೋನಗಳ ನಡುವಿನ ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ. ಒಂದು ಕುಟುಂಬದಲ್ಲಿ ಪ್ರತಿಯೊಬ್ಬರು ನನ್ನ ಹಕ್ಕು ಏನು, ನನಗೆ ಏನು ಸಿಗಬೇಕು ಅಂತಾನೇ ಯೋಚನೆ ಮಾಡ್ತಾ ಇದ್ರೆ ಏನಾಗತ್ತೆ? ಸಂಘರ್ಷ ಶುರುವಾಗತ್ತೆ, ಬೇಡಿಕೆಗಳು ಜಾಸ್ತಿ ಆಗತ್ತೆ. ಅದೇ ಇನ್ನೊಂದು ಕಡೆ ಎಲ್ಲರೂ ನಮ್ಮ ಕರ್ತವ್ಯ ಏನು ಅಂತ ಯೋಚನೆ ಮಾಡಿದ್ರೆ ಆ ಕುಟುಂಬದಲ್ಲಿ ಶಕ್ತಿ, ಸಾಮರಸ್ಯ ತಾನಾಗೆ ಬರುತ್ತೆ ಅಲ್ವಾ? ನಿಜವಾದ ಪರಿವರ್ತನೆ ಅಂದ್ರೆ ಇದೆ. ನೋಡಿ, ಇದೇ ವಿಷಯವನ್ನ ಆಚಾರ್ಯಜಿ ಅವರ ಈ ಅದ್ಭುತವಾದ ಮಾತು ಎಷ್ಟು ಚೆನ್ನಾಗಿ ಹೇಳುತ್ತೆ. ಒಂದು ಕುಟುಂಬಕ್ಕೆ ಅದನ್ನ ನಿಜವಾದ ಶಕ್ತಿ ಸಿಗೋದು ಯಾವಾಗ ಅಂದ್ರೆ ನಾವು ನಮ್ಮ ಹಕ್ಕುಗಳಿಗಿಂತ ಕರ್ತವ್ಯಗಳ ಮೇಲೆ ಹೆಚ್ಚು ಗಮನ ಕೊಟ್ಟಾಗ ಮಾತ್ರ. ವಾವ್, ಇಂಥ ಆಳವಾದ ಮಾತಲ್ವಾ ಇದು? ಸರಿ, ಇಲ್ಲಿವರೆಗೂ ನಾವು ತತ್ವಗಳ ಬಗ್ಗೆ ಮಾತಾಡಿದ್ವಿ. ಈಗ ಇವತ್ತಿನ ವಾಸ್ತವದ ಕಡೆಗೆ ಬರೋಣ. ಅಂದ್ರೆ ವಿಚ್ಛೇದನವನ್ನ ಒಂದು ಸುಲಭವಾದ ಕಾನೂನು ಪರಿಹಾರ ಅಂತ ನೋಡಲಾಗ್ತಿದೆಯಲ್ಲ, ಆ ಒಂದು ಆಧುನಿಕ ಭ್ರಮೆಯನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಈ ಅಂಕಿಅಂಶಗಳನ್ನ ನೋಡಿದ್ರೆ ಗೊತ್ತಾಗತ್ತೆ, ಹಿಂದಿನ ಕಾಲಕ್ಕೆ ಹೋಲಿಸಿದ್ರೆ ಇವತ್ತು ಕಾನೂನುಬದ್ಧವಾಗಿ ಬೇರೆಯಾಗೋರ ಸಂಖ್ಯೆ ಎಷ್ಟೊಂದು ಹೆಚ್ಚಾಗಿದೆ ಅಂತ. ಹೌದು, ಭೌತಿಕವಾಗಿ ಲೀಗಲ್ ಆಗಿ ವಿಚ್ಛೇದನ ಪಡೆಯೋದು ಈಗ ಸುಲಭ ಅನಿಸಬಹುದು, ಆದರೆ ಅದರ ಪರಿಣಾಮಗಳು ಕೂಡ ಅಷ್ಟೇ ಸುಲಭವಾಗಿರುತ್ತಾ? ಇಲ್ಲೊಂದು ಬಹಳ ಮುಖ್ಯವಾದ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಕಾನೂನು ಪ್ರಕಾರ ಬೇರೆ ಆದ ತಕ್ಷಣ ನಿಜವಾಗಿಯೂ ಹೃದಯಗಳ ನಡುವೆ ಇದ್ದ ಅಂತರ ಕಡಿಮೆ ಆಗ್ಬಿಡುತ್ತಾ? ಒಂದು ಪೇಪರ್ ಮೇಲಿನ ಸಹಿ ಮನಸ್ಸಿಗಾದ ಗಾಯವನ್ನ ಮಾಯಿಸೋಕೆ ಸಾಧ್ಯನಾ? ಅಷ್ಟೇ ಅಲ್ಲ, ಅಂಕಿಅಂಶಗಳು ಇನ್ನೊಂದು ಆಶ್ಚರ್ಯಕರ ಸತ್ಯವನ್ನು ಹೇಳ್ತವೆ. ಅದೇನಂದ್ರೆ, ಎಷ್ಟೋ ಸಂದರ್ಭಗಳಲ್ಲಿ ಬೇರೆಯಾದ ಮೇಲೆ ಜೀವನ ಸುಲಭ ಆಗೋ ಬದಲು ಇನ್ನಷ್ಟು ಕಾಂಪ್ಲೆಕ್ಸ್ ಆಗುತ್ತೆ. ಅಂದ್ರೆ ನಾವಂದುಕೊಂಡಿದ್ದಕ್ಕೆ ತದ್ವಿರುದ್ಧವಾಗಿ ಸವಾಲುಗಳು ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಸರಿ, ಈಗ ಈ ಇಡೀ ಚರ್ಚೆಯ ಅತ್ಯಂತ ಸೂಕ್ಷ್ಮವಾದ ಮತ್ತು ಬಹುಶಃ ಅತಿ ಮುಖ್ಯವಾದ ಭಾಗಕ್ಕೆ ಬರೋಣ. ಅದೇ ಮಕ್ಕಳ ಮೌನ ವೇದನೆ. ಹೌದು, ಗಂಡ ಹೆಂಡ್ತಿ ಬೇರೆಯಾದಾಗ ಯಾರ ಕಣ್ಣಿಗೂ ಕಾಣದಂತೆ ತೆರೆಬೇಕಾದ ಒಂದು ದೊಡ್ಡ ಬೆಲೆ ಇದು. ಈ ಒಂದು ಮಾತು ನೋಡಿ, ಇದೆಷ್ಟು ಸ್ಪಷ್ಟವಾಗಿದೆ, ಅಷ್ಟೇ ನೋವು ಕೂಡ ಕೊಡುತ್ತೆ. ವಿಚ್ಛೇದನದಿಂದಾಗೋ ಅತಿ ದೊಡ್ಡ ನಷ್ಟ ಯಾರಿಗಂದ್ರೆ ಆ ಮುಗ್ಧ ಮಕ್ಕಳಿಗೆ. ಅವರ ಇಡೀ ಪ್ರಪಂಚವೇ ತಲೆಕೆಳಗಾಗಿಬಿಡುತ್ತೆ. ಇದರ ಪರಿಣಾಮಗಳನ್ನ ಒಂದೊಂದಾಗಿ ನೋಡೋಣ. ಆ ಮಕ್ಕಳು ಅಪ್ಪ ಅಮ್ಮ ಇಬ್ಬರ ಪ್ರೀತಿಗೋಸ್ಕರ ಎಷ್ಟು ಹಂಬಲಿಸ್ತಾರೆ ಗೊತ್ತಾ? ಈ ಕೊರತೆ ಅವರ ಮಾನಸಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯ ಮೇಲೆ ತುಂಬಾನೇ ಕೆಟ್ಟ ಪರಿಣಾಮ ಬೀರಬಹುದು. ಅವರ ಇಡೀ ಭವಿಷ್ಯ ಒಂಟಿತನ ಮತ್ತು ದುಃಖದ ನೆರಳಲ್ಲೇ ಕಳೆದೋಗೋ ಅಪಾಯ ಇರುತ್ತೆ. ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಏನು? ಬನ್ನಿ, ಈ ಚರ್ಚೆಯ ಕೊನೆಯ ಭಾಗದಲ್ಲಿ ನಮ್ಮ ಶಾಶ್ವತ ಮೌಲ್ಯಗಳ ಮೂಲಕನೇ ನಿಜವಾದ ಪರಿಹಾರವನ್ನ ಹೇಗೆ ಕಂಡ್ಕೊಳ್ಳೋದು ಅಂತ ನೋಡೋಣ. ನಮ್ಮ ಕುಟುಂಬವನ್ನ ಪ್ರೀತಿಯಿಂದ ಮತ್ತೆ ಹೇಗೆ ಬೆಸೆಯಬಹುದು ಅನ್ನೋ ದಾರಿಯನ್ನ ಹುಡುಕೋಣ. ನಾವು ಅರ್ಥ ಮಾಡಿಕೊಳ್ಬೇಕಾದ ಕೊನೆಯ ಮತ್ತು ಮುಖ್ಯವಾದ ವಿಷಯ ಅಂದ್ರೆ ಇದೆ. ವಿಚ್ಛೇದನ ಅನ್ನೋದು ಸಮಸ್ಯೆಗಳ ಅಂತ್ಯ ಅಲ್ಲ, ಬದಲಿಗೆ ಅದು ಅನೇಕ ಹೊಸ ಹೊಸ ಸಮಸ್ಯೆಗಳಿಗೆ ಆರಂಭ. ಇದು ಪರಿಹಾರ ಅನ್ನೋದಕ್ಕಿಂತ ಹೊಸ ಸವಾಲುಗಳನ್ನ ಸ್ವಾಗತಿಸಿದ ಹಾಗೆ. ಹಾಗಾದ್ರೆ ಸಂಬಂಧವನ್ನ ಮತ್ತೆ ಕಟ್ಟೋ ದಾರಿ ಯಾವುದು? ಇಲ್ಲಿದೆ ನೋಡಿ 4 ಸರಳವಾದ ಹೆಜ್ಜೆಗಳು. ಮೊದಲನೇದು, ಸದ್ಭಾವನೆಯಿಂದ ಅಂದ್ರೆ ಒಳ್ಳೆಯ ಮನಸ್ಸಿನಿಂದ ನಮ್ಮ ಕುಟುಂಬವನ್ನ ಪೋಷಿಸೋಣ. ಎರಡನೇದು, ಸಹಕಾರ. ಇದನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಮೂರನೇದು, ನಮ್ಮ ಹಕ್ಕುಗಳಿಗಿಂತ ನಮ್ಮ ಕರ್ತವ್ಯಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡೋಣ. ಕೊನೆಯದಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ
ಪ್ರೀತಿಯಿಂದ ಆ ಕುಟುಂಬದ ಬಂಧವನ್ನ ಇನ್ನಷ್ಟು ಗಟ್ಟಿಯಾಗಿ ಬೆಸೆಯೋಣ. ಕೊನೆಯದಾಗಿ ಒಂದು ಆಗವಾದ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಸಂಬಂಧಗಳನ್ನ ಮುರಿದುಕೊಳ್ಳೋ ಬದಲು ಆ ಸಂಬಂಧಗಳನ್ನ ಮೊದಲು ಹುಟ್ಟು ಹಾಕಿದ ಆ ಶಕ್ತಿ, ಆ ಪ್ರೀತಿಯನ್ನ ನಾವು ಮತ್ತೆ ಹೇಗೆ ಕಂಡುಕೊಳ್ಬೋದು? ಖಂಡಿತ ಇದರ ಬಗ್ಗೆ ನಾವೆಲ್ಲರೂ ಆಲೋಚನೆ ಮಾಡಬೇಕಿದೆ.